ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವೀಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಮುಂಚೆ ಇನ್ಫ್ಲುಯೆನ್ಸರ್ ಅಂದ್ರೆ ಆಕ್ಟರ್ಸು ಯಾರೇ ಇರ್ಬೋದಲ್ಲ. ಸರ್ ಮುಂಚೆ ಪೇಪರ್ ಬಂದರೆ ಒಂದು 4 ದಿನ ಜನ ಬರೋರು. ಅಷ್ಟೇ. ಪೇಪರ್ ಬಂತು ಅಂದರೆ ದೊಡ್ಡದಾವಾಗ. ಕರೆಕ್ಟ್. ಅಂದ್ರೆ ಪೇಪರಲ್ಲಿ ಬರೋದು ದೊಡ್ಡ ಬಿಗ್ ಥಿಂಗ್. ಪೇಪರಲ್ಲಿ ಕೊಡ್ತಾನೆ ಇರಲಿಲ್ಲ ಯಾರು. ಅಲ್ಲ, ಈ ಹೋಟ್ಲಿಗೆ ಇವ್ರು ಹೋದ್ರು ಅಂತ. ನಿಮ್ಮ ಹೋಟ್ಲಿಗೆ, ಅದು ನಿಮ್ಮ ಹೋಟ್ಲಿಗೆ ಯಾವ್ಯಾವ ಆಕ್ಟರ್ಸ್ ಅಣ್ಣವ್ರು ಬಂದಿದಾರ? ಯಾರ್ಯಾರು? ಅಣ್ಣವ್ರು ಬಂದಿಲ್ಲ, ತರ್ಸ್ಕೊಂತ ಇದ್ದಾರೆ. ಜನಾರ್ದನ್ ರೆಗ್ಯುಲರ್ ಬರ್ತಿದ್ರು. ಓಕೆ. ಬಟ್ ಅವರು ಯಾಕಂದ್ರೆ ಅವ್ರು ಬದುಕಿರ್ಬೇಕಾದ್ರೆ ನಾನು ಹೆಚ್ಚು ಕಮ್ಮಿ ದಿನ ನೋಡ್ತಾ ಇದ್ದೆ. ಅವರು ಉದಯಶಂಕರ್ ನೋಡೋಕ್ಕಲ್ಲಿ, ಉದಯಶಂಕರ್ ಇಸ್ ಟು ಸ್ಟೇ ಇನ್ ಜನಾರ್ದನ್. ಅಲ್ಲೇ ರೂಮಲ್ಲಿ. ಓಕೆ. ಸೊ ಇವ್ರು ದಿನ ಅಲ್ಲಿ ಬರೋರು ಜನಾರ್ದನ್ ಹೋಟ್ಲಿಗೆ. ಇವ್ರ ಕತೆ ಬರಿಬೇಕಾದ್ರೆ ಅವ್ರ ಜೊತೆಲಿ ಕೂತ್ಕೊಂಡೇ ಬರೆಯೋದು. ಸೊ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಅವ್ರು ನೋಡ್ತಾ ಇದ್ದೀನಿ. ಓಕೆ. ಏನಾರ ಮೆಮರೀಸ್ ಇದೆ ಸರ್ ಮೀಟ್ ಮಾಡಿದ್ದು, ಮಾತಾಡಿದ್ದು? ನಾವು ನೋಡ್ತಾ ಇದ್ವಿ, ಸದರ ಆಗೋಯ್ತು. ನನಗೆ ಒಂದೇ ಒಂದು ವೀಕ್ನೆಸ್ ಇದೆ, ಯಾರೇ ಸೆಲೆಬ್ರಿಟಿ ಬಂದ್ರು ನಾನು ಫೋಟೋ ತೆಗೆಸ್ಕೊಳಕ್ ಹೋಗಲ್ಲ. ನಾನು ಆದಷ್ಟು ಹಿಂದೆ ಬಂದ್ಬಿಡ್ತೀನಿ. ದಟ್ ಈಸ್ ವರ್ಕಿಂಗ್ ನೆಗೆಟಿವ್ ಟುಡೇ ಫಾರ್ ಮೀ. ಇಲ್ಲ, ದಟ್ಸ್ ಓಕೆ. ಅಲ್ಲ ಸರ್, ಅಂದ್ರೆ ಈಗ ತರ್ಸ್ಕೊತಿದ್ರು ಅಂತ ಹೇಳಿದ್ರಿ. ಸೊ ಅವ್ರು ಬಂದು ಏನಾರು ಹೇಳಿರೋದು ರಿವ್ಯೂಸ್ ಚೆನ್ನಾಗಿದೆ, ತರ್ಸ್ಕೊಂಡ್ರು ಅಂದ್ರೆ ಚೆನ್ನಾಗಿದೆ ಅಂತಲ್ಲ. ಓಕೆ, ರೆಗ್ಯುಲರ್. ಅಂದ್ರೆ ಸರ್ ಇವಾಗ ಫುಡ್ ಬ್ಲಾಗರ್ಸ್ ಇದ್ದಾರೆ, ಬಟ್ ನಾನು ನೋಡಿರೋ ಎಷ್ಟೋ ಹೋಟೆಲ್ಸ್ ಅಲ್ಲಿ ಅವಾಗ ಮಾರ್ಕೆಟಿಂಗ್ ಏನು ಅಂದ್ರೆ ಫೋಟೋಸ್ ಹಾಕ್ಬಿಡೋರು. ಇವ್ರು ಇಲ್ಲಿ ಬಂದು ಫಾರ್ ಎಕ್ಸಾಂಪಲ್ ನವಯೋಗ ಹೋಟೆಲ್ ಇವನ್ ನಾವು ಹೋಗೋದು ಯಾಕೆ ಅಂದ್ರೆ ಅಣ್ಣವರು ತರಿಸ್ಕೊತಾ ಇದ್ರು, ಬಂದು ತಿಂದಿದ್ದಾರೆ ಅಂತ. ಪುನೀತ್ ಅವ್ರಿಗೂ ಹೋಗ್ತಾ ಇತ್ತು ಅಂತ. ಸೊ ಈ ಥರ ಆಗಿನ ಟೈಮಲ್ಲಿ ಆಕ್ಟರ್ಸ್ ಬಂದು ತಿಂದು ಅವ್ರ ಫೋಟೋ ಹಾಕೋದು ಮಾರ್ಕೆಟಿಂಗ್ ಆ್ಯಕ್ಚುಲಿ ಹೆಲ್ಪ್ ಆಗ್ತಿತ್ತು. ಅವಾಗ ಇದೆಲ್ಲ ಕಾನ್ಸೆಪ್ಟೇ ಇರಲಿಲ್ಲ. ಫುಡ್ ಚೆನ್ನಾಗಿಲ್ಲ ಅಂದ್ರೆ ಯಾರು ಬರ್ತಾನೆ ಇರಲಿಲ್ಲ. ಕರೆಕ್ಟ್. ಫೋಟೋ ನೀವು ಹಾಕೊಬೋದು. ಈಗಲೂ ನೀವು ಪಾಪ ಎಷ್ಟೋ ಹೋಟ್ಲಲ್ಲಿ ಪುನೀತ್ ಫೋಟೋ ಹಾಕ್ಕೊಂತಾರೆ, ತಿನ್ನಕ್ಕಾಗಲ್ಲ ಒಳಗೋದ್ರೆ. ಕರೆಕ್ಟ್. ಏನಾಗುತ್ತೆ, ಫೋಟೋ ಡಸಂಟ್ ಮೀನ್, ಇವೆಂಚುಲಿ ಫುಡ್ ಮ್ಯಾಟರ್ಸ್. ಕರೆಕ್ಟ್. ನೀವು ಕಡೆಗೆ ಫುಡ್ ಚೆನ್ನಾಗಿಲ್ಲ ಅಂದರೆ ಯಾರು ಬರಲ್ಲ. ನೀವು ಒಂದಿನ ಫೋಟೋ ನಡಿಬೋದು, 2 ದಿನ ನಡಿಬೋದು, ಆಮೇಲೆ ಯಾರು ಬರಲ್ಲ. ಒಂದು ಸಿನಿಮಾ ಸಸ್ಟೈನಬಿಲಿಟಿ ನೀವು ನವಯುಗ ಸರ್ವೈವ್ಡ್ ಬಿಕಾಸ್ ಅವ್ರ ಫುಡ್ ಚೆನ್ನಾಗಿದೆ. ರೈಟ್. ಗಾಂಧಿನಗರಲ್ಲಿ ಒಂದಿದೆ, ಅನ್ನಪೂರ್ಣ. ಆಂಧ್ರನಾ? ಅನ್ನಪೂರ್ಣ. ಹಿ ಸರ್ವೈವ್ಡ್ ಬಿಕಾಸ್ ಫುಡ್ ಚೆನ್ನಾಗಿದೆ. ಫುಡ್ ಚೆನ್ನಾಗಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ನೀವು ಯಾರು ಬಂದೋದ್ರು ಅಂದ್ರೂ ನಿಲ್ಲಲ್ಲ. ಬಟ್ ದಿಸ್ ಬ್ರಿಂಗ್ಸ್ ಮೀ ಟು ಫ್ರಾಂಚೈಸಿ ಸರ್. ಅಂದರೆ ಹೆಸರು ತೊಗೊಳಲ್ಲ ಆಬ್ವಿಯಸ್ಲಿ, ಬಟ್ ಅವರು ತುಂಬ ಫ್ರಾಂಚೈಸಿಗಳು ಮಾಡಿದ್ರು ಬೆಂಗಳೂರಲ್ಲಿ. ಬಟ್ ಒರಿಜಿನಲ್ ಥರ ಫ್ರಾಂಚೈಸಿಲಿ ಫುಡ್ ಇಲ್ಲ ಅನ್ನೋದು, ವಿಲ್ ಇಟ್ ಅಫೆಕ್ಟ್ ದ ಮೇನ್ ಬ್ರ್ಯಾಂಡ್? ಆಗುತ್ತೆ. ಬಿಕಾಸ್ ಜನರೇಷನ್ 2 ಜನರೇಷನ್ 3 ಫ್ರಾಂಚೈಸಿಲಿ ಆಲ್ವೇಸ್ ದೇರ್ ಇಸ್ ಎ ಕ್ಯಾಚ್. ಈಗ ಬೆಂಗಳೂರಲ್ಲಿ ನೀವು 30 ಹೋಟ್ಲ್ ಮಾಡಿದ್ರೆ ವಿತ್ ಇನ್ ಅ ಸ್ಪ್ಯಾನ್ ಆಫ್ 15-20 ಕಿಲೋಮೀಟರ್ಸ್, ಯು ಆರ್ ಡಿಸ್ಟ್ರಿಬ್ಯೂಟಿಂಗ್ ಯುವರ್ ಓನ್ ಬಿಸ್ನೆಸ್. ಇಲ್ಲಾಂದರೆ ಅಲ್ಲಿ ಲೋಕಲಿಂದ ಚೂರು ಬಿಸ್ನೆಸ್, ಯು ಜಸ್ಟ್ ಬಿಕಮ್ ಲೈಕ್ ಅನದರ್ ಹೋಟೆಲ್. ಈಗ ಅದು ಒಂದು ಶಾಂತಿಸಾಗರ್ ಇದೆ, ಇಲ್ಲ ಯಾವುದೋ ಒಂದು ಉಡುಪಿ ಡೆಲಿಕೇಸಿ ಏನೋ ಒಂದು ಇರುತ್ತೆ ಅಲ್ಲಿ, ಉಡುಪಿ ಹೆಸರು ಹಾಕ್ಕೊಂಡಿರೋದು. ಅವ್ರಿಗೂ ನಿಮಗೂ ವ್ಯತ್ಯಾಸ ಏನಂದರೆ, ನಿಮಗೊಂದು 5 ಜನ ಜಾಸ್ತಿ ಬರ್ಬೋದು ಬಿಕಾಸ್ ಯು ಆರ್ ಎ ನೋನ್ ಬ್ರ್ಯಾಂಡ್ ಅಂತ. ನನ್ನಂತವ್ರು ಬೇಕಾದ್ರೆ ಅಲ್ಲಿ ಹೋಗ್ತೀನಿ ಹುಡ್ಕೊಂಡು. ಯಾಕಂದರೆ ಇಟ್ಸ್ ಲೈಕ್ ಗೋಯಿಂಗ್ ಫಾರ್ ಎ ಉಡುಪಿ, ನೀವು ಹೇಳಿದ್ರಲ್ಲ ಆಗ. ಕರೆಕ್ಟ್. ಅದೇ ಥರ ಯು ವಿಲ್ ಗೋ ದೇರ್. ಬಟ್ ಯು ವಿಲ್, ಇಫ್ ಯು ಹ್ಯಾವ್ 10 ಹೋಟೆಲ್ಸ್, ಇಫ್ ಯು ಹ್ಯಾವ್ 5 ಹೋಟೆಲ್ಸ್, ಯು ವಿಲ್ ಕಮ್ ಸರ್ಚಿಂಗ್ ಫಾರ್ ದ್ಯಾಟ್. ನಿಜ. ಈಗ ನೀವು ಸರ್ಚ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸೊ ಏನಾಗುತ್ತೆ, ನೀವು ಇನ್ನೊಂದು ದಿನ ಅಲ್ಲಿ ಹೋದಾಗ ಚೆನ್ನಾಗಿಲ್ಲ ಅಂದರೆ ನೀವು ಅಲ್ಲಿ ಹೋಗೋದು ನಿಲ್ಲಿಸ್ತೀರ. ಅದು ಹೋಗೋದಲ್ಲದೆ ನೀವು ಮೇನ್ ಬ್ರಾಂಚ್ಗೆ ಹೋಗೋದು ನಿಲ್ಲಿಸ್ಬಿಡ್ತೀರ. ಫುಡ್ ಇಸ್ ಎ ವೆರಿ ಸೈಕಲಾಜಿಕಲ್ ಥಿಂಗ್. ನಿಜ. ನಿಮ್ಮ ಮೈಂಡ್ಸಿಗೆ ಸೆಟ್ ಆಗಿಲ್ಲ ಅಂದರೆ ನೀವು ಏನು ಮಾಡಿದ್ರೂ ಹೋಗಲ್ಲ ಅಲ್ಲಿ. ಆ್ಯಂಡ್ ಜನನೂ ಕಮೆಂಟ್ ಮಾಡ್ತಾರೆ, ಮೊದಲು ಚೆನ್ನಾಗಿತ್ತು, ಇವಾಗ ಟೇಸ್ಟ್ ಅದೇ ಹಾಳಾಗ್ಬಿಟ್ಟಿದೆ. ಹೇಳ್ತಾರೆ, ನನಗೂ ಬಂದು ಹೇಳ್ತಾರೆ, ಮೊದಲು ಹಾಗಿತ್ತು ಹೀಗಿತ್ತು ಅಂತ. ಮೊದಲು ತುಪ್ಪ ಕಾಯಿಸಿದ್ರೆ ವಾಸನೆ ಬರೋದು, ಈಗ ಪರಿಮಳ ಕೂಡ ಬರೋಲ್ಲ. ಅಲ್ಲ, ಪರಿಮಳ ಬರ್ತಾಯಿತ್ತು, ವಾಸನೆ ಏನು ಬರೋದು. ಪರಿಮಳ ಬರ್ತಾಯಿತ್ತು, ಈಗ ಕಾಯಿಸಿದ್ರೆ ಮೂಗಿಟ್ರು ವಾಸನೆ, ಪರಿಮಳ ಬರಲ್ಲ. ಸಿನ್ಸ್ ಬ್ರಿಟಿಷರ್ ಕಾಲದಿಂದನೂ ನೀವು ಇದ್ದೀರಾ. ಬ್ರಿಟಿಷರ್ಸ್ ಬಂದು ತಿಂದಿರೋದೇನಾದ್ರು ಗೊತ್ತಿಲ್ಲ, ನೋ ಐಡಿಯಾ. ನನಗೆ ಇಲ್ಲೇ ಇರೋದು ನಾನು ಹೇಳಕ್ ಹೋಗಲ್ಲ. ಐ ಡೋಂಟ್ ನೋ. ಓಕೆ. ಬಟ್ ಇದ್ದಾರೆ ಆಗಿನ ಕಾಲದಲ್ಲಿ ತುಂಬ ಫ್ರೀಡಮ್ ಫೈಟರ್ಸು. ನೇಮ್ ಅಂದರೆ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಜನ ಬಂದೋಗಿದ್ದಾರೆ ಅಂತ ನಾನು ತಂದೆ ಇವರೆಲ್ಲ ಮಾತಾಡೋದು, ಮನೇಲಿ ದೊಡ್ಡವ್ರು ಮಾತಾಡೋದು ಕೇಳಿದ್ದೀವಿ. ಓಕೆ.
ಹೋಟೆಲ್ ಇಂಡಸ್ಟ್ರಿನ ಹೆಂಗೆ ಸಸ್ಟೈನ್ ಮಾಡೋದು, ಹೇಗೆ ಇಷ್ಟು ವರ್ಷ ಸರ್ ನಡೆಸ್ಕೊಂಡು ಹೋದ್ರು ಅಂತ ಮಾತಾಡ್ತಾ ಇದ್ವಿ. ಹಾಗೆಯೇ ನಿಮ್ಮದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುತ್ತೆ ಬಸ್ಸು, ಅದನ್ನು ಎಕ್ಸ್ಪಾಂಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದರೆ ಅಪ್ ಟು 20 crore ಲೋನ್ ಕೊಡ್ಸೋದಕ್ಕೆ ಹೆಲ್ಪ್ ಮಾಡ್ತಾರೆ ನಿಧಿ ವೃದ್ಧಿ. ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಇವ್ರದ್ದು 20+ ಪ್ರಾಡಕ್ಟ್ಸ್ ಇದೆ, 100+ ಬ್ಯಾಂಕ್ಸ್ದೆ ಟೈಪ್ ಇದೆ. ಆಲ್ಸೋ ಇವ್ರು ಯಾವುದೇ ಕಮಿಷನ್ ಕೂಡ ತೊಗೊಳ್ಳೋದಿಲ್ಲ. ಆಲ್ಸೋ ಆಲ್ರೌಂಡರ್ಸ್ ಕಡೆಯಿಂದ ನೀವು ಹೋಗ್ತಿದ್ದೀರಾ ಅಂದರೆ ಸ್ಪೆಷಲ್ ಆಫರ್ಸ್ ಕೂಡ ಇರುತ್ತೆ. ಸೊ ಡೂ ಚೆಕ್ಔಟ್ ನಿಧಿ ವೃದ್ಧಿ. ಸೊ ಆ ಟೈಮ್ ಈಗ ಬ್ರಿಟಿಷ್ ಅಂತ ಬಂದಾಗ ವರ್ಲ್ಡ್ ವಾರ್ ಬಗ್ಗೆ ಮಾತಾಡ್ತೀವಿ. ಯಾಕಂದರೆ ವರ್ಲ್ಡ್ ವಾರ್ ಟೈಮಲ್ಲೇ ಏನದು ರವೆ ಇಡ್ಲಿ ಇನ್ವೆಂಟ್ ಆಗಿದ್ದು ಅಂತ ಎಲ್ಲ ನಾವು ದಿಢೀರಾಗಿ ಮಾಡೋದು ಅಂತ. ವರ್ಲ್ಡ್ ವಾರ್ ಟೈಮಲ್ಲಿ ಏನೇನು ಕಷ್ಟ ಆಗಿತ್ತು ಅಂತ ಏನಾದ್ರು ಕೇಳಿದ್ರೆ ನಿಮ್ಮ ಪೇರೆಂಟ್ಸ್ ತಾತ ಹೇಳಿದ್ದು ಏನೇನು ಕಷ್ಟ ಆಗಿತ್ತು? ರೈಸ್ ಎಲ್ಲ ಸಿಗೋದು ಕಷ್ಟ ಆಗ್ತಿತ್ತು? ಎಲ್ಲ ವಾಸ್ ಎ ಪ್ರಾಬ್ಲಮ್. ಓಕೆ ಕಮಾಡಿಟಿ ವಾಸ್ ಎ ಪ್ರಾಬ್ಲಮ್ ಅಂಟಿಲ್ ಐ ಗ್ರೂ ಅಪ್. ಓಕೆ ನಾನು ಬೆಳೆಯೋ ತನಕ ನಾವು ಊರಿಗೆ ಹೋದರೆ ಊರಲ್ಲಿ ನಮಗೆ ಇದು ಸಿಗ್ತಿರ್ಲಿಲ್ಲ, ವೈಟ್ ರೈಸ್ ಸಿಗ್ತಿರ್ಲಿಲ್ಲ. ನಮ್ಮ ಉಡುಪಿಲಿ? ಉಡುಪಿಗೆ ಹೋದರೆ, ಹಾ. ನಮ್ಮ ಊರಿಗೆ ಹೋದರೆ, ಕೋಟಾಗೆ ಹೋದರೆ ಹಾಂ ಅವಾಗೆಲ್ಲ ಎವ್ರಿಥಿಂಗ್ ಸಕ್ಕರೆ ಸಿಗ್ತಿರ್ಲಿಲ್ಲ. ಓಕೆ ಎವ್ರಿಥಿಂಗ್ ವಾಸ್ ರೇಷನ್. ಅಲಾಟ್ಮೆಂಟಲ್ಲಿ ನಾವು ತೊಗೊಂಬರ್ಬೇಕು, ಇಲ್ಲಾಂದರೆ ಇಟ್ ವಾಸ್ ಬ್ಲ್ಯಾಕ್ ಮಾರ್ಕೆಟ್. ಓಕೆ ಸೊ ಎವ್ರಿಥಿಂಗ್ ವಾಸ್ ಲೈಕ್ ದ್ಯಾಟ್. ಗ್ಯಾಸ್ ಸಿಗ್ತಿರ್ಲಿಲ್ಲ. ಗ್ಯಾಸ್ ಬಂದಿದೆ ಅಂದರೆ ನಾವು ಕಾರಲ್ಲಿ ಕಳಿಸ್ಬೇಕು, ಇಲ್ಲ ನಾವು ಟೆಂಪೋ ಇರಲಿಲ್ಲ ಅವಾಗ. ಇಷ್ಟೆಲ್ಲ ಟೆಂಪೋ ಎಲ್ಲಿತ್ತು? ಅವಾಗ ಬುಲ್ಲಕ್ ಕಾರ್ಟ್ಸ್ ವಾಸ್ ವೆರಿ ಪಾಪ್ಯುಲರ್. ಎಲ್ಲಿತ್ತು ಟೆಂಪೋ ನಿಮ್ಗೆ ಈ ಥರ ಎಲ್ಲ? ಇಟ್ ವಾಸ್ ನಾಟ್ ದೇರ್. ಐ ಹ್ಯಾವ್ ಸೀನ್ ನಮ್ಮ ಕಾರಲ್ಲಿ ತೊಗೊಂಡೋಗೋರು. ಅಂಬಾಸಿಡರ್ ಕಾರಲ್ಲಿ 6 ಸಿಲಿಂಡ್ರ್ 8 ಸಿಲಿಂಡ್ರ್ ಹಾಕ್ಕೊಂಡು ಹೋಗಿ ತೊಗೊಂಬರ್ತಾ ಇದ್ವಿ. ಓಕೆ ಬಿಕಾಸ್ ಗ್ಯಾಸ್ ಏಜೆನ್ಸೀಸ್ ನೆವರ್ ಯೂಸ್ ಟು ಸಪ್ಲೈ. ಅಲ್ಲಿ ಬಂತು ಅಂದರೆ ನೀವು ಹೋಗಿ ತೊಗೊಂಡ್ರಿ. ಅಷ್ಟು ಡಿಮ್ಯಾಂಡ್ ಇತ್ತು ಅವ್ರಿಗೆ. ಈಗ ಮಾಡಿದ್ದಾರೆ, ಮೊನ್ನೆ ಗ್ಯಾಸ್ ಶಾರ್ಟೇಜಲ್ಲಿ ತುಂಬ ಜನ ಎಲ್ಲಿದೆಯೋ ಅಲ್ಲೋಗಿ ತೊಗೊಂಬಂದಿದ್ದಾರೆ, ಪೇಯಿಂಗ್ ಟೆಂಪೋ ಚಾರ್ಜಸ್. ಓಕೆ ನನಗೆ ಇಟ್ ವಾಸ್ ರಿಹರ್ಸಲ್ ಆಫ್ ವಾಟ್ ಹ್ಯಾಪನ್. ಸರ್ ವರ್ಲ್ಡ್ ವಾರ್ 2 ಮಾತಾಡಿದ್ವಿ, ಇವಾಗ ವರ್ಲ್ಡ್ ವಾರ್ 3 ಆಗುತ್ತೆ ಅಂತ ಹೇಳಿದ್ರು. ಆಬ್ವಿಯಸ್ಲಿ ವರ್ಲ್ಡ್ ವಾರ್ 3 ಡೈರೆಕ್ಟಾಗಿ ಆಗಲಿಲ್ಲ ಅಂದರೂ ಸ್ಟ್ರೇಟ್ ಆಫ್ ಹಾರ್ಮುಜ್ ಕಾಸ್ ಆಯಿತು. ಅದರಿಂದ ಆಯಿಲು, ಗ್ಯಾಸು, ಡೈರೆಕ್ಟ್ ಇನ್ಫ್ಲೇಷನ್ ಇಂಡಿಯಾ. ಇನ್ಫ್ಲೇಷನ್ ಹೇಗೆ ನಿಮ್ಮ ಹೋಟೆಲ್ ಬಿಸ್ನೆಸ್ನ ಅಫೆಕ್ಟ್ ಆಗಿದೆ ಸರ್ ಓವರಾಲ್ ಆಗಿ? See, now all hotels do business for profit. ಕರೆಕ್ಟ್. Any business model, why do you call it business? Because it's a business for profit. ಈ ಪ್ರಾಫಿಟ್ ಇಲ್ಲದೆ ಯಾರು ಏನೂ ಮಾಡಲ್ಲ. ಎಲ್ಲೋ ಒಂದು ಕಡೆ ಏನೋ ಒಂದು ಬೆನಿಫಿಟ್ ಬೇಕು ಅವ್ರಿಗೆ, ಇಲ್ಲಾಂದರೆ ನೀವೇನು ಮಾಡ್ತೀರಿ? ಯಾರೇನೂ ಮಾಡಲ್ಲ. ಈ ಟೈಮಲ್ಲಿ ಏನಾಯಿತು, ಇನ್ಫ್ಲೇಷನಲ್ಲಿ ಕಮಾಡಿಟೀಸ್ ಜಾಸ್ತಿ ಆಯಿತು. ಸೊ ಯಾವ ಕಮಾಡಿಟೀಸ್ ಈಗ ನಂಗೆ ಯಾರೋ ಮೀಡಿಯಾದವ್ರು ಕೇಳಿದ್ರು ಒಂದು ಇಂಟರ್ವ್ಯೂಲಿ, ಯಾಕೆ ಕಮ್ಮಿ ಆದಾಗ ನೀವು ಕಮ್ಮಿ ಮಾಡಲ್ಲ, ಜಾಸ್ತಿ ಆದಾಗ ನೀವು ಜಾಸ್ತಿ ಮಾಡ್ತೀರಾ ಅಂತ. ಹೋಟೆಲ್ ಬಿಸ್ನೆಸ್ಸಲ್ಲಿ ನಾವು ದಿನ ಬೆಳಗ್ಗೆ ಜಾಸ್ತಿ ಮಾಡಲ್ಲ. ನಮ್ಮಲ್ಲಿ ಇವತ್ತು ಮಾಡಿದ್ರೆ ಒಂದು 6 ತಿಂಗಳು ಮಾಡಲ್ಲ, ಇಲ್ಲ 3 ತಿಂಗಳು ಮಾಡಲ್ಲ, ಕೆಲವು ಸರ್ತಿ ವರ್ಷನೂ ಮಾಡಲ್ಲ, ವರ್ಷಕ್ಕೊಂದು ಸರ್ತಿ ಮಾಡ್ಬೋದು. ಕರೆಕ್ಟ್. ನಾವು ಡೈಲಿ ಯಾರೂ ಮಾಡಲ್ಲ, ಯಾವ ಹೋಟ್ಲವರು ಮಾಡಲ್ಲ ನಂಗೆ ಗೊತ್ತಿರೋ ಹಾಗೆ. ಆ ಮೆನು ಕಾರ್ಡ್ ಪ್ರಿಂಟ್ಸ್ ಮಾಡಿಸೋದೆ ತಲೆನೋವು ಅಂದ್ಬಿಟ್ಟು ಯಾರೂ ಮಾಡೋಕ್ಕೆ ಹೋಗಲ್ಲ. ಅಲ್ಲೇ ಸ್ಕ್ರಾಚ್ ಮಾಡಿ 1 2 ಅಂತ ಎಕ್ಸ್ಟ್ರಾ ಬರೆದ್ಬಿಟ್ಟಿರ್ತಾರೆ. ಅದು ಕೆಲವು ಐಟಮ್ ಬರ್ತಿರ್ತಾರೆ. ಕರೆಕ್ಟ್. ಇಡೀ ಮೆನು ಚೇಂಜ್ ಮಾಡೋದಾದರೆ ಪ್ರಿಂಟ್ ಮಾಡಿಸಿ ಹೊಸದು ಮಾಡ್ತಾರೆ. ಇದು ಓವರ್ ದಿ ಇಯರ್ಸ್ ಇಟ್ ಹಸ್ ಚೇಂಜ್ಡ್. ಏನಂದರೆ ಬೇಕು ಜಾಸ್ತಿ ಯಾರೂ ಮಾಡೋದೇ ಇಲ್ಲ. ಬಟ್ ಈ ಸರ್ತಿ ಫಾರ್ ದ ಫಸ್ಟ್ ಟೈಮ್ ನಾನು ಯಾವತ್ತೂ ಮಾಡಿಲ್ಲ 10 ರೂಪಾಯಿ ದೋಸೆ ಜಾಸ್ತಿ ಮಾಡಿದೆ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು ದೋಸೆ ಪ್ರೈ. ಓಕೆ ಯಾಕೆಂದರೆ ಅಷ್ಟು ಒಂದೇ ಸರ್ತಿ ಗ್ಯಾಸ್ 900 ರೂಪೀಸ್ ಜಾಸ್ತಿ ಆದಾಗ ಇಟ್ ಈಸ್ ಎ ಕಾಸ್ಟ್ ಆನ್ ಅಸ್. 30% ಜಂಪ್ ಆಯಿತು. Now gas is one of the major commodities in gas and oil and ghee are the major purchases in a hotel. Not your vegetables. ಓಕೆ ಆಲೂಗಡ್ಡೆ ಈರುಳ್ಳಿ ಇಟ್ಸ್ ಅನದರ್ ಪೋರ್ಷನ್ ಆಫ್ ದಿ ಇದು. ಸೊ ಹೋಟ್ಲಲ್ಲಿ ಕೆಲವು ಸರ್ತಿ ಏನಾಗುತ್ತೆ, ಇದೆಲ್ಲ ಜಾಸ್ತಿ ಆದಾಗ ನಾವು ಸುಮ್ಮನೆ ಕೂತಿರ್ತೀವಿ. ಈ ಪಬ್ಲಿಕಲ್ಲಿ ಗ್ಯಾಸ್ ಜಾಸ್ತಿ ಆಯಿತು ಅಂತ ಪೇಪರಲ್ಲಿ ಬಂದಿರುತ್ತಲ್ಲ, ಅದು ನೆಪ ಇಟ್ಕೊಂಡು ಎಲ್ಲ ಜಾಸ್ತಿ ಮಾಡಿಬಿಡ್ತೀವಿ. ಸೊ ಇದು ಯಾವುದು ಜಾಸ್ತಿ ಆಗಿದ್ದು ಕಮ್ಮಿ ಆಗಲ್ಲ. ಜಾಸ್ತಿಯಾಗಿ 100 ರೂಪಾಯಿ ಇರೋದು 200 ಆಗಿರುತ್ತೆ, ಬಟ್ ತಿರ್ಗಾ 100ಕ್ಕೆ ಬರಲ್ಲ. ಅದು 120 130 ನಿಂತಿರುತ್ತೆ. ಸೊ ನಮ್ದು ಅಲ್ಲಿಗೆ ಆ್ಯಾವ್ರೇಜ್ ಔಟ್ ಆಗುತ್ತೆ. ಈ ಗ್ಯಾಸ್ ನಾಳೆ ದಿನ ಎಲ್ಲ ಸರಿ ಆದ್ರೂ ನಿಮಗೆ ಈಗ ಎಷ್ಟಿದೆ ಸರ್? ಈಗ ಒಂದು ಸಿಲಿಂಡರ್ ಈಗ 3200 ಚಿಲ್ಲರೆ ಇದೆ. 3000 ಆಗ್ಬೋದು ಮ್ಯಾಕ್ಸಿಮಮ್, ಇಲ್ಲ ಇಲ್ಲ 2,500 ಬರುತ್ತೆ. ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಡೌನ್ ಟು 2000 ಅರೌಂಡ್ ದಟ್ ಪ್ರೈಸ್. 2500 ಆಗ್ಬೋದು ಬರ್ಬೋದು. ಇಲ್ಲ But ಬಟ್ ಮುಂಚೆ ಅಷ್ಟೊಳಗೆ ಬೇರೆ ಇವಾಗ ನೋಡಿ ಆಯಿಲು, ಎಡಿಬಲ್ ಆಯಿಲ್ಸ್ ಎಲ್ಲ ಜಾಸ್ತಿಯಾಗಿ ಆಯಿತು. ಬಿಕಾಸ್ ವಿ ಇಂಪೋರ್ಟ್ ಲಾಟ್ ಆಫ್ ಎಡಿಬಲ್ ಆಯಿಲ್ಸ್. ಕರೆಕ್ಟ್. ಇಂಡಿಯಾ ಇಂಪೋರ್ಟ್ಸ್ ಲಾಟ್ ಆಫ್ ಎಡಿಬಲ್ ಆಯಿಲ್ಸ್. ಸೊ ಆಟೋಮೆಟಿಕ್ಲಿ ಒಂದು ಎಫೆಕ್ಟ್, ಚೈನ್ ಎಫೆಕ್ಟ್ ಎಲ್ಲೋ ಇರುತ್ತೆ.
ಸೊ ಇನ್ಫ್ಲೇಷನ್ ಯಾವಾಗ ಜಾಸ್ತಿ ಆಗುತ್ತೋ, ಇವಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು. ಪೆಟ್ರೋಲ್ ಬೆಲೆ ಜಾಸ್ತಿ ಆದ ಕೂಡಲೇ ಆಟೋಮೆಟಿಕ್ಕಾಗಿ ಎಲ್ಲ ಇನ್ವರ್ಟ್ ನಮ್ಮದು ಅಕ್ಕಿ ಎಲ್ಲ 5 ರೂಪಾಯಿ ಜಾಸ್ತಿ ಆಗಿದೆ. ಓಕೆ. ಸೊ ಈಗ ನಾನು ಬೆಲೆ ಜಾಸ್ತಿ ಮಾಡಿಲ್ಲ, 5 ರೂಪಾಯಿ ಜಾಸ್ತಿ ಆಯಿತು ಅಂತ. ಬಟ್ ನಾನು ಇನ್ನೊಂದು ಕಾರಣ ಹುಡುಕ್ತೀನಿ, ಇವತ್ತು ನಾಳೆ ಬರ್ಬೋದು. ಯಾಕೆಂದರೆ ಈಗೇನೋ ಗೌರ್ಮೆಂಟು 60% ಸ್ಯಾಲ್ರಿ ಹೈಕ್ ಮಾಡಿದ್ದಾರೆ. ಅವಾಗ ಮಾತಾಡ್ತಿದ್ದೆ Yeah. ನಾನು. ಓಕೆ. 60% ಸ್ಯಾಲ್ರಿ ಹೈಕ್ ಆದರೆ 1/3 ಆಫ್ ದ ಕಾಸ್ಟ್ ಇನ್ ಎವ್ರಿ ಹೋಟೆಲ್ ಈಸ್ ಸ್ಯಾಲ್ರೀಸ್. ಹ್ಮ್. ಸೊ 60% ಸ್ಯಾಲ್ರಿ ಜಾಸ್ತಿ ಆದರೆ ಅಟ್ಲೀಸ್ಟ್ 20% ಮಾಡಲೇಬೇಕು ಇನ್ಕ್ರೀಸ್. ಹ್ಮ್. ಇಟ್ ವಿಲ್ ಕಮ್ ಹೌ ಆ್ಯಂಡ್ ವೆನ್ ಐ ಡೋಂಟ್ ನೋ. ಅಂದ್ರೆ ಫುಡ್ ಇನ್ಫ್ಲೇಷನ್ನು, ಗ್ಯಾಸ್ ಇನ್ಫ್ಲೇಷನ್ ಪ್ಲಸ್ ಸ್ಯಾಲ್ರಿ ಇನ್ಫ್ಲೇಷನ್ ಎಲ್ಲ ಎಲ್ಲ effect ಕೊನೆಗೆ customer ಗೆ ಬೀಳುತ್ತೆ. ಎಲ್ಲ ಇವೆಂಚುಲಿ ಕಸ್ಟಮರ್, ನಾನು ಹೇಳಿದ್ನ ಐ ಆಮ್ ಡೂಯಿಂಗ್ ಬಿಸ್ನೆಸ್ ಫಾರ್ ಪ್ರಾಫಿಟ್. ಫೇರ್ ಪೀಪಲ್, ಇಟ್ಸ್ ವೆರಿ ಕ್ಲಿಯರ್. ಸರ್, ಗೌರ್ಮೆಂಟು ಫ್ರೀ ಬಸ್ ಕೊಡ್ತಾರೆ. ಮೊದಲೇನು ಮಾಡ್ತಾಯಿದ್ರು, ನಿಮಗೆ 100 ರೂಪಾಯಿ ಗಂಡಸರಿಗೆ ಟಿಕೆಟ್ ಮಾಡ್ತಾಯಿದ್ರು. ಈಗ ನಿಮ್ಗೆ 180 ಮಾಡಿದ್ದಾರೆ. ಯಾಕೆ ಅವರು ಫ್ರೀ ಕೊಟ್ಟಾಗ ಇದು ನಿಮಗೆ 100ರಲ್ಲೇ ಇಟ್ಕೊಬೋದಾಗಿತ್ತಲ್ಲ. ನಾವು ಬಸ್ಸಲ್ಲೇ ಓಡಾಡಲ್ಲ ಸರ್, ಅದಕ್ಕೆ ಅಲ್ಲ ಹೇಳಿ, ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಗೊತ್ತಾಯ್ತು. ಸಿ, ಇಟ್ಸ್ ಎ ಸಿಂಪಲ್ ಥಿಯರಿ. ಈವನ್ ಗೌರ್ಮೆಂಟ್ ಕೆನಾಟ್ ರನ್ ವಿತೌಟ್, ನಿಮಗೆ ಫ್ರೀ ಕೊಡ್ಬೇಕಾದ್ರೆ ಎಲ್ಲರೂ ದುಡ್ಡು ತರಬೇಕಲ್ಲ ಅವರು. ನಿಜ ಮಾಡಲೇಬೇಕು. ಸರ್, ಈಗ ಇನ್ನೊಂದು ಟ್ರೆಂಡ್ ಏನು ನೀವು ಹೇಳಿದ್ರಿ, ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡ್ತಿದ್ವಿ, 7:30 ಅಷ್ಟೊತ್ತಿಗೆ ಕ್ಲೋಸ್ ಮಾಡ್ಬಿಡ್ತೀರಲ್ಲ ಸರ್? ಈಗಲೂ ನಮ್ದು 7:45 ಕ್ಲೋಸ್, ಬಿಕಾಸ್ ಆ ಏರಿಯಾಲಿ ಬಿಸ್ನೆಸ್ ಏರಿಯಾ ಮುಗಿಯುತ್ತೆ, ಬಿಸ್ನೆಸ್ ಟೈಮ್ ಮುಗಿಯುತ್ತೆ. ಇದೆ, ಬೇರೆ ತರ ಬಿಸ್ನೆಸ್ ಬರುತ್ತೆ. ಬಟ್ ವಿ ಹ್ಯಾವ್ ಡಿಸೈಡೆಡ್ ದಿಸ್ ಇಸ್ ದ close. ಮಾಡೆಲ್ ವಿ ಆರ್ ಸ್ಟಿಕಿಂಗ್. ವೀಕೆಂಡ್ಸ್ ಆದ್ರೂ ಸರ್, ಎಲ್ಲ ಯಾವುದು ಎಲ್ಲ ವೀಕೆಂಡ್ಸ್ ಅಷ್ಟೇ. ಸಾಯಂಕಾಲ 7:30 ಮೇಲೆ ಜನ ಕಮ್ಮಿ ಆಗ್ಬಿಡುತ್ತೆ. ಓಕೆ. ಸೊ ಇನ್ನೊಂದು ಇದೇನಿದೆ, ನಗರದ ಪೇಟೆ ಫುಡ್ ಸ್ಟ್ರೀಟ್ ಅಂತ ಒಂದು ಇದು ಬಂದು, ಅಂದರೆ ಯೂಶಲಿ ಫುಡ್ ಸ್ಟ್ರೀಟ್ ಕಲ್ಚರ್ ಬ್ಯಾಂಗ್ಳೂರಲ್ಲಿ, ಅದು ಯಾವಾಗ ಬಂದಿದ್ದು? ನಂಗೆ ಗೊತ್ತಿರೋಂಗೆ ಅದು ಮೋರ್ ದೆನ್ 30-40 ಇಯರ್ಸ್ ಓಲ್ಡ್. ಓಕೆ. ಓಕೆ. ನಾನು ಚಿಕ್ಕವನಿದ್ದಾಗಿಂದ ನೋಡ್ತಾ ಇದ್ದೀನಿ. ನೀವು ಹೋಗಿ ಟ್ರೈ ನಾನು ಹೋಗಿದ್ದೀನಿ, ಬಟ್ ತುಂಬ ಕಮ್ಮಿ. ಓಕೆ. ನಾನು ಹೇಳಿದ್ನಲ್ಲ, ಫುಟ್ಪಾತ್ಲಿ ಹೋಗಿ ತಿಂದು ಯಾರಾದ್ರು ನೋಡಿದ್ರೆ ನಮ್ಗೆ ಬೈತಾ ಇದ್ರು ಆಮೇಲೆ. ಓಕೆ. ಬಟ್ ಅಲ್ಲೂ ಏನು ಇದು ಚೀಪ್ ಇಲ್ಲ ಸರ್, ಅಲ್ಲೂ ಮೊನ್ನೆ ಹೋಗಿದ್ವಿ, ಅಲ್ಲೂ ಅಲ್ಲ, ಈಗ ಯಾವುದು ಎಲ್ಲೂ ಚೀಪ್ ಇಲ್ಲ ಸರ್. ಕರೆಕ್ಟ್. ಈಗ ಏನಂದ್ರೆ ಚೀಪ್ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಕ್ವಾಲಿಟಿ ಸಸ್ಪೆಕ್ಟ್ ಮಾಡ್ಬೇಕು ಅಷ್ಟೇ.